14ನೇ ಶತಮಾನ ಅಂತ ಕೆತ್ತನೆ ಮಾಡ್ರಿ ಸರ್. ವಿಜಯನಗರ ಸಮಾಜದಲ್ಲಿ ಡೆವಲಪ್ಮೆಂಟ್ ಆಗಿರೋ ಜಾಸ್ತಿ, ಸ್ಥಾಪನೆ ಆಗಿಲ್ಲ ಅಂತ ಕೆಲ ಜನ ಪೂರ್ವಕರು ಹೇಳ್ತಾರೆ. ಪರಮೇಶ್ವರನ ಪರಿವಾರನ ದರ್ಶನ ಆಗುತ್ತೆ ಸರ್. ಪರಮೇಶ್ವರನ ಪೆಡೆ ಮೇಲೆ ಕುಂತಿರ್ತಕ್ಕಂಥ ಪಾರ್ವತಿ ಶಿಲೆ ಇರೋದು ಅಪರೂಪ ಅಂತ ಹೇಳ್ತಾರೆ. ಇದೊಂದು ಅಪರೂಪದ ಶಿಲೆ ಅಂತ ಹೇಳ್ತಾರೆ ಸರ್. ಈಗ ಈ ಚಂದ್ರ ವಿಗ್ರಹ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಪುರದಲ್ಲಿ ಅಷ್ಟೇ ಇದೆ, ಬೇರೆ ಕಡೆ ಇಲ್ಲ ಅಂತ ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಅಂದರೆ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳಿಂದ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿತ್ತು. ಆ ಮಣ್ಣಲ್ಲಿ ಮುಚ್ಚೋಗಿರ್ತಕ್ಕಂಥ ದೇವಸ್ಥಾನನ ಸುಮಾರು ವರ್ಷಗಳಿಂದ ಮತ್ತೆ ತೆಗೆದಿದ್ದಾರೆ. ಆ ತೆಗೆದಿರ್ತಕ್ಕಂಥ ದೇವಸ್ಥಾನನೇ ಇದು. ಇದು ಸೋಮನಾಥೇಶ್ವರ ಟೆಂಪಲ್ಲು, ಕುಷ್ಟಗಿ ತಾಲೂಕು ಪುರ ಅನ್ನೋ ಊರಲ್ಲಿದೆ. 1 ಕೋಟಿ ಲಿಂಗಗಳು ಇದಾವಂತೇಳಿ ಹೇಳ್ತಾರೆ. ಅದು ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ದೇವಸ್ಥಾನ ಅಂಡರ್ಗ್ರೌಂಡಲ್ಲಿ ಕಟ್ಟಿದ್ದಾರೆ. ಯಾಕಂತಂದರೆ ಯಾವುದೇ ದಾಳಿಕೋರರಿಂದ ಇದು ಹಾನಿಗೆ ಒಳಗಾಗಬಾರ್ದಂತೇಳಿ ಅಂಡರ್ಗ್ರೌಂಡಲ್ಲಿ ಇದು ಕಟ್ಟಿರ್ತಾರೆ. ಅದು ಎಂಟ್ರೆನ್ಸು ಸ್ಟೆಪ್ ಇಳಿದು ಈ ಥರ ಬಂದರೆ ಈ ದೇವಸ್ಥಾನ ಇಲ್ಲಿದೆ. ಸರ್ ನಮಸ್ಕಾರ. ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಪುರ ಗ್ರಾಮ ಸರ್. ಕೋಟಿಲಿಂಗ ಸೋಮೇಶ್ವರ ದೇವಸ್ಥಾನ. ಕೋಟಿಲಿಂಗ ಸೋಮೇಶ್ವರ ದೇವಸ್ಥಾನ ಅಂದ್ರೆ ಸರ್ ಇದು ತುಂಬಾ ಪುರಾತನ ದೇವಸ್ಥಾನ ಸರ್. ಫಸ್ಟ್ ನಾವು ಈ ದೇವಸ್ಥಾನದಲ್ಲಿ ಮಹಾದ್ವಾರದಿಂದ ಒಳಗಡೆ ಬರ್ಬೇಕಾದ್ರೆ 4 ಫೀಟ್ ಕೆಳಗಡೆ ಇಳಿತೀವಿ. ಕೆಳಗಡೆ ಇಳಿದ್ರೆ ನಾವು ಈ ತರ ಒಂದು ಚಿಕ್ಕದಾದ ಬಾಕ್ಲಲ್ಲಿ ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗೋಕ್ ಮುಂಚೆನೆ ನಮಗೆ ಇಲ್ಲಿ ಒಂದು ಬಲಗಡೆ ಒಂದು ಶಾಸನ ಇದೆ ಸರ್. ಈ ಶಾಸನದಲ್ಲಿ ಏನಿದೆ ಅಂದ್ರೆ ಸರ್ 14ನೇ ಶತಮಾನ ಅಂತ ಕೆತ್ತನೆ ಮಾಡ್ರಿ ಸರ್. 1469ನೇ ಇಸ್ವಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಅಂತ ಪೂರ್ವಿಕರು ಹೇಳ್ತಾರೆ ಸರ್. ಇನ್ನು ಒಳಗಡೆ ನಮ್ಮ ದೇವಸ್ಥಾನ ಕೆತ್ತನೆ ನೋಡು ಕೆಲವು ಜನ ಪೂರ್ವಿಕರು ಇಲ್ಲ ಇದು 7ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದೆ, ಚಾಲುಕ್ಯರ ವೈಶಾಲ್ಯದಲ್ಲಿ ಸ್ಥಾಪನೆ ಆಗಿದೆ, 14ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂತ ಒಂದು ನಮ್ಮಲ್ಲಿ ಪೂರ್ವಿಕರ ವಾಡಿಕೆ ಸರ್. ಈಗ ನಮ್ಮ ಪ್ರೆಸೆಂಟ್ ಅಂದ್ರೆ ಈಗ 14ನೇ ಶತಮಾನ ಅಂತಾನೆ ಹೇಳ್ಬೋದು. 14ನೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಡೆವಲಪ್ಮೆಂಟ್ ಆಗಿರೋ ಜಾಸ್ತಿ, ಸ್ಥಾಪನೆ ಆಗಿಲ್ಲ ಅಂತ ಕೆಲವು ಜನ ಪೂರ್ವಿಕರು ಹೇಳ್ತಾರೆ. ಫಸ್ಟ್ ನಾವು ಈ ದೇವಸ್ಥಾನದಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಸರ್ ತೆಗ್ಗಿ ಬಗ್ಗೆನೂ ಹೋಗ್ಬೇಕು ಸರ್. ನಾವು ಪ್ರಥಮವಾಗಿ ಇಲ್ಲಿ ಫಸ್ಟ್ ಒಳಗಡೆ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ನಾವು ತಲೆ ಬಗ್ಗಿದಾಗ ನಮಗೆ ಗೊತ್ತದಂಗೆ ಅಲ್ಲಿ ಪಾರ್ವತಿ, ಪರಮೇಶ್ವರ, ವಿನಾಯಕ, ಸಣ್ಣ ಮಗ ಪರಮೇಶ್ವರನ ಪರಿವಾರನ ದರ್ಶನ ಆಗುತ್ತೆ ಸರ್. ಪಾರ್ವತಿ ಪರಮೇಶ್ವರ ಸರ್, ಈ ಕಡೆ ಸಣ್ಣ ಮಗ, ಈ ಕಡೆ ವಿನಾಯಕ. ಇನ್ನೊಂದು ಹೇಳ್ತಾರೆ ಸರ್, ಇಲ್ಲಿ ಪರಮೇಶ್ವರನ ಪೆಡೆ ಮೇಲೆ ಕುಂತಿರ್ತಕ್ಕಂಥ ಪಾರ್ವತಿ ಶಿಲೆ ಇರೋದು ಅಪರೂಪ ಅಂತ ಹೇಳ್ತಾರೆ. ಇದೊಂದು ಅಪರೂಪದ ಶಿಲೆ ಅಂತ ಹೇಳ್ತಾರೆ ಸರ್. ಇದು ಶಿವ ಪಾರ್ವತಿ ತೊಡೆ ಮೇಲೆ ಕೂತ್ಕೊಂಡು ಪಾರ್ವತಿನ ತೊಡೆ ಮೇಲೆ. ಸರಿ ಸರ್. ಇನ್ನು ಈ ಕಡೆ ಸರ್ 3 ಕಾಲಿನ ಮಂಚ ಸರ್. 3 ಕಾಲಿನ ಮಂಚ. 3 ಕಾಲಿನ ಮಂಚ ಅಂದ್ರೆ ಇದ್ರ ಮೇಲೆ ಬಂದು ಆದಿಶೇಷ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ಬನ್ನಿ ಸರ್. ಈ 3 ಕಾಲ ಮಂಚದ ಮೇಲೆ ಆದಿಶೇಷ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ ಸರ್. ನಾವು ಮನುಷ್ಯರು ಪಕ್ಷದ 4 ಕಾಲಿನ ಮಂಚ, ದೇವರು 3 ಕಾಲಿನ ಮಂಚ ಸರ್. ಈ ಮಂಚದ ವಿಶೇಷತೆ ಏನಂದ್ರೆ ಸರ್, ಕೆಳಗಡೆ ಆನೆ ಕೆತ್ತನೆ ಮಾಡಿದ್ದಾರೆ ಸರ್. ಆನೆ ಮೇಲೆ ಆನೆ ಕಾಲ ಸರ್. ಆನೆ ಕಾಲದಲ್ಲಿ ಬಂಡಿ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಒಂದು ಪೂರ್ವಕರ ವಾಕ್ಯ ಏನಂದ್ರೆ ಸರ್, ಹಂಪಿಗೆ ಸರೋವರ ಇದೆ ಅಂತ ಹೇಳ್ತಾರೆ. ಆದಿಶೇಷ ಹಂಪಿಯಿಂದ ಬಂದು ಇಲ್ಲಿ ವಾಸ ಮಾಡ್ತಾನಂತ ಒಂದು ಪೂರ್ವಕರ ವಾಕ್ಯ ಸರ್. ಆಗಲಿ ಹಂಪಿ ವಾಸ, ರಾತ್ರಿ ಪರವಾಸ ಅಂತ ಒಂದು ನಮ್ಮಲ್ಲಿ ಒಂದು ವಾಕ್ಯ ಸರ್. ಆದಿಶೇಷ ಅಂದ್ರೆ 7 ಎಡೆ ಸರ್ಪ, ನಾಗದೇವತೆ ಸರ್. ಆದಿಶೇಷ ಅಂತಾರ, ನಾಗಪ್ಪ ಅಂತಾರ, ಹಾವು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹಾವು ಅಂತ ಹೇಳ್ತಾರೆ ಸರ್. 7 ಎಡೆ ಸರ್ಪ ಇತ್ತಂತ ಹೇಳ್ತಾರೆ ಸರ್. ಇದೇ ಸರ್ ಇದ್ರ ಮೇಲೆ ಬಂದು ವಾಸ ಮಾಡ್ತಾರೆ ಸರ್. ಬಟ್ ನಮ್ಗೆ ಮೊದಲಿಂದಾನು ಇತ್ತಂತ ಸರ್. ಈಗ ನಮ್ ಕಂಡಿಲ್ಲ. ಹೆಂಗಂದ್ರೆ ಸರ್ ಇನ್ನೊಂದು ವಿಶೇಷ ಏನಂದ್ರೆ ಸರ್, ಈಗ ಕೋಟಿಲಿಂಗ ಅಂದ್ರೆ ಪರಮೇಶ್ವರ ಕತ್ತಲ್ಲಿ ಆದಿಶೇಷ ಇರ್ತಾರೆ. ಅದರಿಂದ ಒಂದು ಬೇರೆ ಸ್ಥಾನ 3 ಕಾಲ ಸ್ಥಾಪನೆ ಮಾಡ್ತಾರೆ ಅಂತ ನಮ್ಮಲ್ಲಿ ಪೂರ್ವಿಕರು. ಓಕೆ ಸರ್. ಬನ್ನಿ ಸರ್. ಈ ಕಡೆ ಚತುರ್ಮುಖ ಬಸವಣ್ಣ ಬರ್ತಿದ್ರೆ ನಾವು ದೇವಸ್ಥಾನ ಬರ ಕಾಲಕ್ಕೆ ಬಲಗಡೆ 3 ಕಾಲ ಮಂಚ ಸರ್. ಎಡಗಡೆ ಇಲ್ಲಿಂದ ಕೋಟಿಲಿಂಗ ಸ್ಟಾರ್ ಸರ್. ಕೋಟಿಲಿಂಗ ಅಂದ್ರೆ ಒಂದು ಲಿಂಗದಲ್ಲಿ ಸಣ್ಣ ರುದ್ರಾಕ್ಷ ಕಂಡಂಗೆ 51, 101 ಈ ತರ ಬರ್ತಾವ ಸರ್. ಅದ್ರ ನೀವು ಸಾಧಾರಣಕ್ಕೆ ಇದರಲ್ಲಿ ಇನ್ನು ವಿಭಿನ್ನವಾಗಿ ಕೆತ್ತನೆ ಇದೆ ಸರ್. ಈ ತರ ಸರ್. ಆಮೇಲೆ ಇಲ್ಲಿ ಚತುರ್ಮುಖ ಬಸವಣ್ಣ. ಈ ಚತುರ್ಮುಖ ಬಸವಣ್ಣ ಅಂದ್ರೆ ಸರ್ ಎಲ್ಲ ಕೋಟಿಲಿಂಗ ಮುಂದೆ ಬಸವಣ್ಣ ಸ್ಥಾಪನೆ ಮಾಡಕ್ಕಾಗಲ್ವಲ್ರಿ, ಸರಿ ಆಯ್ತು.
ಎಲ್ಲಾ ಲಿಂಗ ಮುಂದೆ ಬಸವಣ್ಣ ಸ್ಥಾಪನೆ ಮಾಡಕ್ಕಾಗಲ್ಲ ಸರ್. ದೇವಸ್ಥಾನ ಮಧ್ಯದಲ್ಲಿ 4 ದಿಕ್ಕಿಗೆ ಚತುರ್ಮುಖ ಬಸವಣ್ಣ ಅಂತ ಸ್ಥಾಪನೆ ಮಾಡಿದ್ದಾರೆ ಸರ್. ಓಕೆ ಇನ್ನ ಇಲ್ಲೇ ಆಲ್ಮೋಸ್ಟ್ ಎಲ್ಲಾ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸರ್. ನಾವು ಒಂದೊಂದು ದೇವರ ಹೆಸರನ್ನು ಅದ್ರ ಮೇಲೆ ಬರೆದಿದ್ದೀವಿ. ಇದು ಹಂಪಿ ಪಂಪಾಪತಿ ಲಿಂಗ ಸರ್ ಇದು. ಓಕೆ ಆಮೇಲೆ ಸರ್ ಇದು ಸೊಲ್ಲಾಪುರ ಸಿದ್ದರಾಮೇಶ್ವರ ವಿಗ್ರಹ ರೀ. ಓಕೆ ಸರ್ ಇವನು ಶಿವನ ಅವತಾರಗಳು ಸರ್ ಇವರು ಎಲ್ಲ ಶಿವ. ಆಮೇಲೆ ಸೊಲ್ಲಾಪುರ ಸಿದ್ದರಾಮೇಶ ಶಿವನ ಭಕ್ತ. ಇದು ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ. ಆಮೇಲೆ ಸರ್ ಇಲ್ಲಿ ಈ ತರ ಲಿಂಗ ಸರ್. ಆಮೇಲೆ ಇದು ನಕ್ಷತ್ರ ಲಿಂಗ ಅಂತ ಹೇಳ್ತಾರೆ ಸರ್. ಸ್ಟಾರ್ ಲಿಂಗ ಅಂತ ಕನ್ನಡ ನಕ್ಷತ್ರ ಲಿಂಗ. ಆಮೇಲೆ ಇನ್ನೊಂದು ಏನು ವಿಶೇಷ ಅಂದ್ರೆ ಸರ್, ಈ ದೇವಸ್ಥಾನದಲ್ಲಿ 7 ಬಾವಿ 7 ಆಂಜನೇಯ ಸ್ವಾಮಿ ನೋಡಿದರೆ ಕೈಲಾಸವಾಸ ಮುಕ್ತಿ ಅಂತ ಒಂದು ಪೂರ್ವಕರ ವಾಕ್ಯ ಸರ್. ಈಗ ನಮಗೆ ಬಾವಿ ಇದ್ದಲ್ಲಂತ ಆಂಜನೇಯ ಸ್ವಾಮಿ ಕಾಣ್ತೇವೆ. ನಾವು ಪ್ರಥಮವಾಗಿ ಚತುರ್ಮುಖ ಬಸವಣ್ಣಿಂದ ಲಿಂಗ ಪ್ರದಕ್ಷಿಣೆ ಹೋಗೋ ಮುಂಚೆ ನಮಗೆ ಒಂದು ಫಸ್ಟ್ ಅಮೃತ ಕುಂಡ ಬಾವಿ ಅಂತ ದರ್ಶನ ಆಗುತ್ತೆ. ಈ ಬಾವಿ ಇಲ್ಲೇ ಆಂಜನೇಯ ಸ್ವಾಮಿ ಬರುತ್ತೆ. ಅದನ್ನ ನೀರು ಇಲ್ಲೇ ಆಂಜನೇಯ ಸ್ವಾಮಿ ಸರ್. ಆಮೇಲೆ ಸರ್ ಇದು ಶಿವರಾತ್ರಿ ದಿವಸ ಬೇಡ್ರ ಕಣ್ಣಪ್ಪ ಕಾಡಲ್ಲಿ ಬೇಟೆಗೆ ಬಂದಾಗ ಬಿಲ್ಪತ್ರೆ ಗಿಡಕ್ಕೆ ಬಾಣ ಹೊಡೆದ್ರೆ ಕ್ರೀಡಾಳಿ ಪತ್ರೆ ಅಥವಾ ಜೇನುಗೂಡು ಆ ಸನ್ನಿವೇಶನ ಕೆತ್ತನೆ ಮಾಡಿದ್ರು. ಆ ಹಿಂದ್ಗಡೆ ಇರೋದು ಲಕ್ಷ್ಮೀ ವೆಂಕಟೇಶ್ವರ ವಿಗ್ರಹ ಸರ್. ಅದು ಈ ಕಡೆ ಉಗ್ರ ನರಸಿಂಹ ಸರ್. ಇಲ್ಲಿ ಸರ್ ಇದು ಕಾಲಕಾಲೇಶ್ವರ ಕಳಕ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಅಂತ ಹೇಳ್ತಾರೆ ಸರ್. ಆ ತರ ನಾಗದಿಕ್ಕಿಗೆ ಗಂಟಿ ತ್ರಿಶೂಲ ಇದೆ ಸರ್. ಇದು ನಾಗದೇವತೆ ಬುಟ್ಟಿ ಅಂತ ಸರ್. ಇದು ನಾಗದೇವತೆ ಬುಟ್ಟಿನ ಸರ್. ನಾಗದೇವತೆ ಬುಟ್ಟಿ. ಓಕೆ ಸರಿ, ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂದ್ರೆ ಸರ್, ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ಸುಮಾರು ಜನ ಹೇಳಿದ್ರು ಈ ಚಂದ್ರ ವಿಗ್ರಹ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಪುರದಲ್ಲಿ ಅಷ್ಟೇ ಇದೆ, ಬೇರೆ ಕಡೆ ಇಲ್ಲ ಅಂತ ಹೇಳ್ತಾರೆ. ಇದು ಇಲ್ಲಿ ಬಿಟ್ಟರೆ ತಮಿಳುನಾಡಲ್ಲಿ ಕನ್ಯಾಕುಮಾರಿಲಿ ಇದೆ ಅಂತ ಸರ್. ಅದು ಒಂದು ವಿಶೇಷ ಸರ್, ಚಂದ್ರದೇವರ ವಿಗ್ರಹ. ಸರ್ ಈ ಕಡೆ ಚಂದ್ರ ಬರ್ತಾನೆ, ಈ ಕಡೆ ಸೂರ್ಯ ಬರ್ತಾನೆ. ಇಲ್ಲಿ ಎರಡು ಸರಿ ನೋಡಿ ಸರ್. ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಸರ್ ಇದನ್ನ ಚಂದ್ರ ಇದಲ್ಲ ಸರ್. ಇದು ಅದು ಕೈಲಾಸ ಪರ್ವ ಅಂತ ಸರ್. ಓಕೆ ಸರ್ ಕೈಲಾಸ ಪರ್ವ ಅಂದ್ರೆ ಪರಮೇಶ್ವರ ಮುಂದೆ ನಂದಿ ಇರ್ತಾನ ಸರ್. ಹೌದು ಸರ್. ಎತ್ತಿನ ಚಕ್ರ ಸಮೇತ ಕೈಲಾಸಕ್ಕೆ ಹೋಗ್ತಂತ ಸನ್ನಿವೇಶ ಕೆತ್ತನೆ ಮಾಡಿ ಸರ್. ಇದು ಎತ್ತಿನ ಸಮೇತ ಕೈಲಾಸಕ್ಕೆ ಹೋಗ್ತಕ್ಕಂಥ ಶಿವನ ಕೈಲಾಸ ಪರ್ವತ. ಓಕೆ. ಚಂದ್ರ ಸೂರ್ಯ ಎಲ್ಲಿದ್ದಾನೆ? ಚಂದ್ರದೇವರ ಬರಗಡೆ ಸೂರ್ಯ. ಇದು ಚಂದ್ರ ವಿಗ್ರಹ. ಇದು ಆಪೋಸಿಟ್ ಸೂರ್ಯನ ವಿಗ್ರಹ. ಈ ತರ ವಿಗ್ರಹ ಇಲ್ಲ. ನನಗೊಬ್ರು ಯಾರೋ ಬಂದು ಬಳ್ಳಾರಿ ಅವ್ರು ಬಂದು ಇಲ್ಲ ಪೂಜೆ ಮಾಡ್ತಿರ್ ಸರ್. ಚಂದ್ರನ ವಿಗ್ರಹ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇಲ್ರಿ, ಇಲ್ಲಿ ನಿಮ್ಮ ಪೂರ್ವ ದೇವಸ್ಥಾನದಲ್ಲಿ ಇರೋದ ಅಂತ ಹೇಳಿ. ಬೇರೆ ಬೇರೆ ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್ ಇಲ್ಲಿ? ಸುಮಾರು ಜನ ಬರ್ತಾರೆ ಸರ್. ಅಂದ್ರೆ ಇದು ಜನಗಳಿಗೆ ಅಷ್ಟೊಂದು ಪಬ್ಲಿಸಿಟಿ ಕಮ್ಮಿ ಸರ್. ಸದ್ಯಕ್ಕೆ ನಮ್ಮ ಸೋಮೇಶ್ವರನ ಭಕ್ತರು ಸುಮಾರು ಜನ ಬರ್ತಾರೆ. ವಿದೇಶಿಗರು ಬರೋದು ಕಡಿಮೆ. ಜಾತ್ರೆ ಗೀತೆ ಏನಾಗುತ್ತೆ ಸರ್? ಶ್ರಾವಣ ಮಾಸ ಕೊನೆ ಸೋಮವಾರ ರಥೋತ್ಸವ ಆಗುತ್ತೆ ಸರ್. ಪ್ರತಿ ವರ್ಷ ಶ್ರಾವಣ ಮಾಸ ಅಂದ್ರೆ 4 ಬಂದ್ರೆ 4ನೇ ಸೋಮವಾರ, 5 ಬಂದ್ರೆ 5ನೇ ಸೋಮವಾರ. ನಾವು ಒಟ್ಟು 4 ದಿವಸ ಜಾತ್ರೆ ಇರ್ತದೆ ಸರ್. ಸೋಮವಾರ ದಿವಸ ಅಂದ್ರೆ ಸಾಯಂಕಾಲ 4 ಗಂಟೆಗೆ ಇಲ್ಲಿ ಪಕ್ಕದೂರು ಉಮ್ಲಟಿ ಅನ್ನದ ನಾಡಗೌಡ್ರ ಮನೆಯಿಂದ ಕಳಸ ಬರ್ತಾರೆ. ಆ ಕಳಸವನ್ನು ನಾವು ತೇರಿನ ಮೇಲೆ ಇಟ್ಟು ಮತ್ತೆ ತಿರ್ಗಾ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಸರ್. ರಥೋತ್ಸವ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಗುರುವಾರ ದಿವಸ ಆ ಕಳಸವನ್ನು ನಾವು ಅನ್ನದ ನಾಡಗೌಡ್ರ ಮನೆಗೆ ಸಾಯಂಕಾಲ ವಿಜೃಂಭಣೆಯಿಂದ ತಲುಪಿಸ್ತೇವೆ. ಈ ದೇವಸ್ಥಾನಕ್ಕೆ ನೀವೇ ಪೂಜಾರ ಸರ್? ಹ್ಞೂ ಸರ್, ನಾವು ಪೂಜಾರ ಸರ್. ನಾವು ಇಲ್ಲಿ ಹೊಸಬ್ರು ಚೇಂಜ್ ಆಗೋದು. ಇದು ಕಮಿಟಿ ಇದೆ ಸರ್. ಇಲ್ಲಿ ತಹಶೀಲ್ದಾರ್ ಅಧ್ಯಕ್ಷ ಸರ್. ಮುಜರಾ ಇಲಾಖೆ ಸೇರಿದೆ ಸರ್. ತಹಶೀಲ್ದಾರ್ ಅಧ್ಯಕ್ಷ ಸರ್. ತಮ್ಮ ಕೋರಿಕೆಗಳನ್ನು ಕೇಳ್ಕೊಂಡ ತಿಳಿಸ್ತಾರೆ. ಆ ಕೋರಿಕೆ ಈಡೇರುವಂತಾದ್ರೆ ಇದು ತಿರ್ತದೆ, ಇಲ್ಲಾಂದ್ರೆ ತಿರ್ಗ. ಓ ಸರ್, ಇನ್ನೊಂದು ಮರ್ತಿದ್ದೆ. ನಾನು ಹೇಳಿದ್ನಲ್ಲ, ಒಂದು ಲಿಂಗ ಮುನಿಸ್ಕೊಂಡು ಹೊರಗೋಡೆ ಕೂತ್ಕೊಂಡಿದೆ ಅಂತಂದೇಳಿ. ಎಲ್ಲಾ ಕಡೆ ತಲೆ ಎತ್ತಿ ಎತ್ತಿ ನಡಿತೀನಿ ಅಂದ್ರೆ ನಡೆಯಲ್ಲ ಇಲ್ಲಿ. ಕಟ್ಟದು ಸೌಂಡ್ ಬರ್ತಂತ. ಇದು ಸುರಂಗ ಮಾರ್ಗ. ಇಲ್ಲಿಂದ ಹಂಪಿಗೆ ಸುರಂಗ ಮಾರ್ಗ ಐತೆ ಅಂತೇಳಿ ಹೇಳ್ತಾರೆ.